ಪಕ್ಷಿಗಳ ಕ್ರಿಸ್ಮಸ್ ಹಬ್ಬ. ಪಕ್ಷಿಗಳ ಊರಿನಲ್ಲಿ ಡಿಸೆಂಬರ್ ತಿಂಗಳು ಅನ್ನೋದ್ರಿಂದ ಚಳಿ ತುಂಬಾ ಹೆಚ್ಚಾಗಿತ್ತು. ಪಕ್ಷಿಗಳು ಎಲ್ರೂ ಕೂಡ ಚಳಿಗಾಲಿ ಬೀಸೋದ್ರಿಂದ ಮನೆ ಬಿಟ್ಟು ಯಾರೂ ಹೊರಗಡೆ ಬರಲೇ ಇಲ್ಲ. ಆದರೆ ಟೊನಿಗುಬ್ಬಚ್ಚಿ ಮಾತ್ರ ಮನೆ ಬಿಟ್ಟು ಹೊರಗಡೆ ಬಂದು ನಿಂತ್ಕೊಂಡು ಜೋರಾಗಿ ಎಲ್ಲರ ಹತ್ರ ಈ ರೀತಿ ಹೇಳಿದ್ಲು, ಎಲ್ರೂ ಎದ್ದೇಳಿ, ಬೇಗ ಬನ್ನಿ, ಇವತ್ತು ನಮ್ಮೂರಿನಲ್ಲಿ ಒಂದು ಹಬ್ಬ. ಹಾಗಂತ ಟೊನಿ ಹೇಳಿದ್ರಿಂದ ಎಲ್ಲ ಪಕ್ಷಿಗಳು ಹೊರಗಡೆ ಬಂದ್ರು. ಆ ಚಳಿ ತಡ್ಕೊಳಕ್ಕಾಗದೆ ಚಿಚುಕಾಗಿ ಟೊನಿ ಹತ್ರ, ಏನ್ ಟೊನಿ, ಬೆಳಗ್ಗೆ ಗೋಳ್ ನಿಂದೋ, ಚಳಿ ತಡ್ಕೊಳಕ್ಕಾಗದೆ ಎಲ್ರೂ ಬೆಡ್ಶೀಟ್ ಹಾಕೊಂಡು ನಿದ್ರೆ ಮಾಡ್ತಾ ಇದ್ರೆ ಏನೋ ಹಬ್ಬ ಹಬ್ಬ ಅಂತಿದೆ, ಆ ಥರ ಏನ್ ಹಬ್ಬ ಇದೋ? ಆವಾಗ ಮಹಿಯದು ಮರದ ಮೇಲೆ ಕೂತ್ಕೊಂಡು, ಹಾ ಹೌದು ಟೊನಿ, ಚಳಿ ತಡ್ಕೊಳಕ್ಕಾಗದೆ ನಾನು ಒಳಗಡೆ ಇದ್ದೆ, ಏನೋ ಹಬ್ಬ ಅಂತ ಹೊರಗಡೆ ಕರೆದೆ, ಏನ್ ವಿಷಯ ಹೇಳೋ? ಅಯ್ಯೋ, ನಿಮ್ ಯಾರಿಗೂ ಗೊತ್ತಿಲ್ವಾ, ನಾಳೆ ಕ್ರಿಸ್ಮಸ್ ಹಬ್ಬ, ಪ್ರಪಂಚನೇ ಕ್ರಿಸ್ಮಸ್ ಹಬ್ಬನ ಆಚರಿಸುತ್ತೆ. ಈ ವರ್ಷ ನಾವೆಲ್ಲರೂ ಸೇರಿ ಕ್ರಿಸ್ಮಸ್ನ ಸೆಲೆಬ್ರೇಟ್ ಮಾಡೋದು ಬೇಡ್ವಾ? ಅದನ್ನು ಕೇಳಿದ ಕುಹುಬಾತು, ಕ್ರಿಸ್ಮಸ್ಸಾ ಅಂದ್ರೆ ಏನ್ ಟೊನಿ, ಅದರಲ್ಲಿ ಸ್ವೀಟ್ ಇರುತ್ತಾ, ಊಟ ಇರುತ್ತಾ? ಊಟ ಇರುತ್ತೆ ಅಂದ್ರೆ ಹೇಳು ಟೊನಿ, ನಾನು ಕೂಡ ಕ್ರಿಸ್ಮಸ್ ಹಬ್ಬ ಮಾಡ್ತೀನಿ, ಆದ್ರೆ ಹಬ್ಬ ಸೆಲೆಬ್ರೇಟ್ ಮಾಡೋಕ್ಕೆ ನನ್ನ ಹತ್ರ ಹಣ ಮಾತ್ರ ಇಲ್ಲ. ಅಯ್ಯೋ ಚಿಚು, ಕ್ರಿಸ್ಮಸ್ ಹಬ್ಬದಲ್ಲಿ ಯಾರ ಹತ್ರ ಏನಿದೆಯೋ ಅದನ್ನ ಶೇರ್ ಮಾಡ್ಕೊಳ್ಬೇಕು. ಹಾಗೇನೆ ಸ್ಯಾಂಟಾ ಕ್ಲಾಸ್ ಬರ್ತಾರೆ, ಅವರು ಮಕ್ಕಳಿಗೆ ಗಿಫ್ಟ್ ಕೊಡ್ತಾರೆ. ನಾವು ಕೂಡ ಊರನ್ನ ಡೆಕೋರೇಟ್ ಮಾಡಬೇಕು, ಕೇಕ್ ಕಟಿಂಗ್ ಮಾಡಬೇಕು. ಸ್ಯಾಂಟಾ ಕ್ಲಾಸ್ ಕೇಕ್ ಕಟಿಂಗ್ ಇದೆಲ್ಲಾನು ಒಳಗಡೆ ಇದ್ದ ಮಕ್ಕಳು ಕಿವಿಯಲ್ಲಿ ಬಿತ್ತು. ಚಿನ್ನು, ಬನ್ನು, ಬುಜ್ಜಿ 3 ಜನನು ಅವರವರ ಮನೆಯಿಂದ ಹೊರಗಡೆ ಬಂದ್ರು. ಅಮ್ಮ ಅಮ್ಮ ಕೇಳಿದ್ಯಾ, ಸಾಂಟಾ ಕ್ಲಾಸ್ ಗಿಫ್ಟ್ ಕೊಡ್ತಾರಂತೆ, ನನಗೊಂದು ರಿಮೋಟ್ ಕಾರ್ಡ್ ಕೊಡು ಕೇಳಮ್ಮ. ನನಗೆ ಒಳ್ಳೆ ಸೀಬೆ ಹಣ್ಣು ಬೇಕು, ನನಗೆ ಕಲರ್ಫುಲ್ ಆಗಿರುವ ಗರಿಗಳು ಬೇಕು, ಅದು ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಆವಾಗ ಚಿಚುಕಾಗಿ ಚಿನ್ನನ ನೋಡಿ, ಚಿನ್ನು ಬಾಯಿ ಮುಚ್ಕೊಂಡಿರೋ, ರಿಮೋಟ್ ಕಾರ್ ಅಂತೆ ರಿಮೋಟ್ ಕಾರು, ರಿಮೋಟ್ ಕಾರ್ಗೆ ಎಷ್ಟು ಖರ್ಚಾಗುತ್ತೆ ಗೊತ್ತಾ? ಯಾರೋ ಬಂದು ನಿನಗೆ ಗಿಫ್ಟ್ ಎಲ್ಲ ಕೊಡಲ್ಲ, ಆ ಗಿಫ್ಟಿಗೆ ನಾನೇ ಹಣ ಖರ್ಚು ಮಾಡಬೇಕು. ನನ್ನ ಹತ್ರ ಅಷ್ಟು ಹಣ ಇಲ್ಲ, ನಾನು ಕೊಡೋದೂ ಇಲ್ಲ. ನಾವೇ ಒಬ್ರನ್ನ ಸ್ಯಾಂಟಾ ಥರ ರೆಡಿಯಾಗ ಕೇಳಬೇಕು, ಅವ್ರ ಹತ್ರ ಗಿಫ್ಟ್ಗಳನ್ನು ಕೊಟ್ಟು ಅದನ್ನು ಮಕ್ಕಳಿಗೆ ಕೊಡೋ ಥರ ಹೇಳಬೇಕು. ಆದರೆ ಸ್ಯಾಂಟಾ ಕ್ಲಾಸ್ ವೇಷ ಹಾಕೋದು ಯಾರು? ಆವಾಗ ಎಲ್ಲರೂ ಯೋಚನೆ ಮಾಡಿ, ನಾನೇ ಮುದುಕ ಅನ್ನೋದ್ರಿಂದ ನನ್ನನ್ನು ಸ್ಯಾಂಟಾ ಕ್ಲಾಸ್ ಆಗ ಕೇಳಬೇಡಿ, ಆ ವೆಯ್ಟ್ನ ಎತ್ಕೊಂಡು ನನ್ನಿಂದ ಎಲ್ಲ ಕಡೆನೂ ತಿರುಗಾಡಕ್ಕಂತೂ ಆಗಲ್ಲ. ನಾನು ತುಂಬ ಚಿಕ್ಕದಾಗಿದ್ದೀನಿ, ಬಿಳಿ ಗಡ್ಡ ಇಟ್ಕೊಂಡ್ರೆ ನನ್ನ ಮುಖನೇ ಕಾಣಿಸಲ್ಲ. ಹಾಗಾದ್ರೆ ಚಿಚು ಹಾಕ್ಲಿ, ಅವಳು ಬ್ಲ್ಯಾಕ್ ಆಗಿದ್ದಾಳೆ, ವೈಟ್ ಕಲರ್ ಗಡ್ಡ ಇಟ್ರೆ ಕಾಂಟ್ರಾಸ್ಟ್ ಅಲ್ಲಿ ಚೆನ್ನಾಗಿರ್ತಾಳೆ ಅಲ್ವಾ? ನಾನು ಹೆಣ್ಣು, ನಾನು ಹೇಗೆ ಸ್ಯಾಂಟಾ ಕ್ಲಾಸ್ ವೇಷ ಹಾಕೋದು? ಅದೆಲ್ಲ ನನ್ನಿಂದ ಆಗಲ್ಲ, ನನ್ನ ಹತ್ರ ಮಾಡಕ್ಕೇಳಿ ಫೋರ್ಸ್ ಮಾಡಬೇಡಿ. ಚಿಚ್ಚು ಪ್ಲೀಸ್ ಚಿಚ್ಚು, ಯಾಕೆ ಹೆಂಗಸ್ರು ಯಾರು ಗಂಡಸ್ರು ವೇಷ ಹಾಕೊಳ್ಬಾರ್ದೆ ಏನೋ? ನೀನು ಕಾಂಟ್ರಾಸ್ಟ್ ಆಗಿ ತುಂಬ ಚೆನ್ನಾಗಿರ್ತೀಯ, ಗಿಫ್ಟ್ ಎಲ್ಲನೂ ನಾವೇ ತೆಗೆದುಕೊಡ್ತೀವಿ, ನೀನು ತಗೊಂಡೋಗಿ ಮಕ್ಕಳಿಗೆ ಕೊಟ್ಟರೆ ಸಾಕು, ನಿನಗೆ ದೊಡ್ಡ ಪೀಸ್ ಕೇಕ್ ಕೊಡ್ತೀನಿ. ಚಿಚುಕಾಗೆ ಅದನ್ನು ಕೇಳಿ ತುಂಬಾನೇ ಸಂತೋಷದಿಂದ, ಪೀಸ್ ಕೇಕಾ? ಎಷ್ಟು ದೊಡ್ಡದು? ತುಂಬ ದೊಡ್ಡದು, ನೀನು ಚಿನ್ನು ಇಬ್ರು ಕೂಡ ತಿಂದ್ರು ಸಹ ಅದು ಇನ್ನೂ ಹಾಗೇನೇ ಇರುತ್ತೆ. ಹಾಗಾದರೆ ಸರಿ, ದೊಡ್ಡ ಪೀಸ್ ಕೇಕು ಚೆನ್ನಾಗಿರ್ಬೇಕು, ಮತ್ತೆ ಗಿಫ್ಟ್ ಎಲ್ಲ ನೋಡ್ಕೊಂಡು ಒಳ್ಳೆ ಗಿಫ್ಟ್ ತಗೊಂಡು ಬನ್ನಿ, ನಾನು ಹಣ ಕೊಡಲ್ಲ, ಆದರೆ ಆ ಗಿಫ್ಟ್ಗಳನ್ನು ಎಲ್ರಿಗೂ ತಗೊಂಡೋಗಿ ಕೊಡ್ತೀನಿ, ಸರಿನಾ? ಅಮ್ಮಯ್ಯ ಒಪ್ಕೊಂಡ್ಲು. ಸರಿ ಸರಿ, ಇವಾಗಲೇ ಕ್ರಿಸ್ಮಸ್ ಹಬ್ಬಕ್ಕೆ ಎಲ್ಲ ಅಲಂಕಾರನೂ ಶುರು ಮಾಡೋಣ. ಆ ದಿನ ಸಂಜೆ ಸಮಯ ಊರಿನ ಮಧ್ಯದಲ್ಲಿರುವ ಒಂದು ಮರನ ಕ್ರಿಸ್ಮಸ್ ಮರ ಥರ ಅಲಂಕಾರ ಮಾಡಬೇಕು ಅಂತ ಎಲ್ಲರೂ ಅಂದ್ಕೊಳ್ತಿದ್ರು. ಬನ್ನು, ಬುಜ್ಜಿ, ಚಿನ್ನು ಎಲ್ಲರೂ ಹೋಗಿ ಲೈಟ್ ತಗೊಂಡು ಬನ್ನಿ, ಆಮೇಲೆ ಕಲರ್ ಪೇಪರ್, ಬಲೂನ್ ಏನಾದರೂ ಇದ್ರೆ ತಗೊಂಡು ಬನ್ನಿ, ಈ ಕ್ರಿಸ್ಮಸ್ ಟ್ರೀನ ಅಲಂಕಾರ ಮಾಡಬೇಕು. ಆವಾಗ ಚಿಚುಕಾಗಿ ಅವಳ ಹಳೆ ಸಾಕ್ಸ್ ಒಂದನ್ನು ತಗೊಂಡು ಬಂದು, ಟೊನಿ, ಇದು ನನ್ನ ಹಳೆ ಸಾಕ್ಸು, ತುಂಬ ಹಳೇದು, ಆದರೆ ಕೆಂಪು ಬಣ್ಣದಲ್ಲಿದೆ, ಇದನ್ನ ಮರದಲ್ಲಿ ಹಾಕಿದ್ರೆ ನೋಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಅಲ್ವಾ? ಆವಾಗ ಲೂಸಿ ಪಾರಿವಾಳ, ಅಯ್ಯೋ ಚಿಚು, ಹಳೆದಂದ್ರೆ ತುಂಬ ಹಳೇದೆ, ಸ್ಮೆಲ್ ಬರ್ತಾ ಇದೆ, ಇದನ್ನ ಮರದಲ್ಲಿ ಹಾಕಿದ್ರೆ ಮೂಚೆ ಹೋಗಿ ಬೀಳ್ಬೇಕಷ್ಟೆ. ಅರೆ, ಈ ಸಾಕ್ಸು ನನ್ನ ಸೆಂಟಿಮೆಂಟು, ಸರಿ ಬೇಡ ಅಂದರೆ ದೂರ ಹಾಕ್ತೀನಿ, ನಾನು ಮರಕ್ಕೆ ಲೈಟ್ ತಗೊಂಡು ಬಂದಿದ್ದೀನಿ. ಹಾಗೆ ಎಲ್ಲರೂ ಸೇರಿ ಟ್ರೀನ ಅಲಂಕಾರ ಮಾಡಿದ್ರು. ಆದರೆ ಆ ಮರದ ಮೇಲೆ ಒಂದು ಸ್ಟಾರ್ ಇಡಬೇಕು. ಅಮ್ಮ, ನಮ್ಮ ಹತ್ರ ಸ್ಟಾರ್ ಇಲ್ವಲ್ಲ, ಮರದ ಮೇಲೆ ಸ್ಟಾರ್ ಇಡ್ಲಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಲ್ವಾ? ಅದಕ್ಕೇನಂತೆ, ನಮ್ಮ ಹತ್ರ ಏರ್ ಬಲೂನ್ ಇದೆ ಅಲ್ವಾ, ಅದು ಸ್ಟಾರ್ ಶೇಪಲ್ಲೇ ಇದೆ, ಅದರೊಳಗಡೆ ಲೈಟ್ ಹಾಕಿ ಅದನ್ನ ಮೇಲೆ ಇಟ್ಟರೆ ನಕ್ಷತ್ರದ ಥರ ಹೊಳಿತಾ ಇರುತ್ತೆ. ಹಾಗೆ ಅವರು ಅಂದ್ಕೊಂಡ ಹಾಗೇನೆ ಆ ಏರ್ ಬಲೂನ್ನ ಮೇಲೆ ಇಟ್ರು, ಅದರೊಳಗಡೆ ಲೈಟ್ ಫಿಕ್ಸ್ ಮಾಡಿದ್ರು. ನೋಡಕ್ಕೆ ನಕ್ಷತ್ರ ಥರನೇ ಇತ್ತು. ಆ ದಿನ ರಾತ್ರಿ ಸಮಯ ಮರದ ಮುಂದ್ಗಡೆ ಎಲ್ಲರೂ ಬೆಂಕಿ ಹಾಕೊಂಡು ಚಳಿ ಕಾಯ್ತಾ ಇದ್ರು. ಹಾಗೇನೆ ಎಲ್ಲರೂ ಸ್ಯಾಂಟಾ ಕ್ಲಾಸ್ಗೋಸ್ಕರ ಕಾಯ್ತಾ ಇದ್ರು. ಹೀಗಿರುವಾಗ ಕತ್ತಲಿನಿಂದ ಏನೋ ಒಂದು ಆಕಾರ ಹೊರಗಡೆ ಬಂತು. ಅದು ಚಿಚುಕಾಗೇನೆ ಸ್ಯಾಂಟಾ ಕ್ಲಾಸ್ ವೇಷನ ಹಾಕೊಂಡು ಅಲ್ಲಿಗೆ ಬಂದಿದ್ಲು. ಆವಾಗ ಚಿಚುಕಾಗೆ ಸ್ಯಾಂಟಾ ಕ್ಲಾಸ್ ಥರ ಮಾತಾಡ್ಬೇಕನ್ನೋದ್ರಿಂದ ಧ್ವನಿ ಬದಲಾಯಿಸ್ಕೊಂಡು, ಹ್ಯಾಪಿ ಕ್ರಿಸ್ಮಸ್, ನಾನು ಸ್ಯಾಂಟಾ,
ನಿಮ್ಮೆಲ್ರಿಗೋಸ್ಕರನು ಗಿಫ್ಟ್ ತಗೊಂಡು ಬಂದಿದ್ದೀನಿ. ನನ್ನ ಪೇಮೆಂಟ್ ಎಲ್ಲಿ? ಆವಾಗ ಚಿನ್ನಕ್ಕಾಗಿ ತಾಯಿ ಹತ್ರ, ಸ್ಯಾಂಟಾ ಕ್ಲಾಸಾ? ಅಮ್ಮ, ಅದು ನೀನು ಅಂತ ಗೊತ್ತಾಗ್ತಿದೆ. ಅಲ್ಲಿ ನೋಡು, ಕಾಲಿಗೆ ಗೆಜ್ಜೆ ಹಾಗೇನೆ ಇಟ್ಕೊಂಡಿದ್ಯಾ, ರೆಕ್ಕೆ ಬೇರೆ ಕಾಣ್ತಿದೆ. ಆವಾಗ ಚಿಚುಕಾಗೆ, ಏನೋ ಇದು, ಮನೇಲಿ ಡ್ರೆಸ್ ಮಾಡ್ತಾ ಇದ್ದಾಗ ನೀನೇ ಅಲ್ವಾ ಅಮ್ಮ ಇದು ಕರೆಕ್ಟ್ ಆಗಿದೆ ಅಂತ ಹೇಳಿದ್ದು, ಇವಾಗ ಎಲ್ರ ಮುಂದ್ಗಡೆ ನನ್ನ ಮಾನನ ಹರಾಜಾಗ್ತಾ ಇದೆಯಾ? ಆವಾಗ ಚೋಟು ಬೇಕು ಬೇಕಂತಾನೆ, ಏನಿದು ಸ್ಯಾಂಟಾದ ವಾಯ್ಸು ಕೋಗಿಲೆ ಥರ ಇಲ್ಲ, ಕಾಗೆ ಥರ ಇದೆ. ಅಂದರೆ ನಾನು ಬರೋ ದಾರಿಯಲ್ಲಿ ಒಂದು ಐಸ್ ಕ್ರೀಮ್ ತಿಂದೆ, ಅದಕ್ಕೆ ಸ್ವರ ಸ್ವಲ್ಪ ಬದಲಾಗಿದೆ. ಓಕೆ, ಗಿಫ್ಟ್ ಎಲ್ಲ ಎಲ್ಲಿದೆ? ನಾನು ಎಲ್ರಿಗೂ ಗಿಫ್ಟ್ ಕೊಡಬೇಕು. ತಗೋ ಚಿಚು, ತಗೋ ಸ್ಯಾಂಟಾ, ಈ ಗಿಫ್ಟ್ಗಳನ್ನ ಮಕ್ಕಳಿಗೆ ಕೊಡು. ಆ ಬ್ಯಾಗಲ್ಲಿ ಸುಮಾರು ಗಿಫ್ಟ್ಗಳು ಇತ್ತು. ಚಿಚುಕಾಗಿ ಆ ಗಿಫ್ಟ್ಗಳನ್ನ ನೋಡಿ ತುಂಬಾನೇ ಸಂತೋಷಪಟ್ಲು. ಅದರಲ್ಲಿ ಚಿಕ್ಕ ಚಿಕ್ಕ ಗೊಂಬೆಗಳು, ಹಣ್ಣುಗಳು, ಧಾನ್ಯಗಳು ಎಲ್ಲ ಇತ್ತು. ಆಹಾ, ಸುಮಾರು ಗಿಫ್ಟ್ಗಳಿದೆ. ಈ ಗಿಫ್ಟ್ಗಳನ್ನ ಯಾರು ಒಳ್ಳೆ ಮಕ್ಕಳು ಅಮ್ಮನ ಮಾತು ಕೇಳ್ತಾರೋ ಅವ್ರಿಗೇನೆ ನಾನು ಕೊಡೋದು. ಸ್ಯಾಂಟಾ ಕ್ಲಾಸ್, ನಾನು ತುಂಬ ಒಳ್ಳೆ ಹುಡುಗ, ನನಗೆ ಆ ಸೀಬೆಕಾಯಿ ಕೊಡ್ತೀರಾ? ಖಂಡಿತ, ತಗೋ. ಆದರೆ ಬನ್ನು, ಈ ಸೀಬೆ ಹಣ್ಣು ನನಗೆ ಅರ್ಧ ಕೊಡ್ತೀಯಾ? ಸ್ಯಾಂಟಾ, ಮಕ್ಕಳಿಗೆ ಕೊಡೋದ್ರಲ್ಲಿ ಅರ್ಧ ಕೇಳಬಾರ್ದು, ಫುಲ್ ಅವ್ರಿಗೆ ಕೊಟ್ರೇನೆ ಅವ್ರು ಸಂತೋಷ ಪಡೋದು. ಆವಾಗ ಚಿಚು, ಓ ಹೌದಾ, ಏನು ರೂಲ್ಸೋ ಏನೋ. ಸರಿ, ಇವಾಗ ನೆಕ್ಸ್ಟ್ ಯಾರು? ನನಗೆ ಕಲರ್ಫುಲ್ ಆದ ಗರಿ ಬೇಕು. ಬುಜ್ಜಿ, ನಿನಗೋಸ್ಕರ ಇದೆ, ತಗೋ. ಇವಾಗ ಕೊನೆಗೆ ಚಿನ್ನಕ್ಕಾಗಿ ಅವನ ತಾಯಿ ಹತ್ರ, ಸ್ಯಾಂಟಾ, ನನಗೊಂದು ಒಳ್ಳೆ ಗಿಫ್ಟ್ ಕೊಡಿ. ಆದರೆ ಒಂದು ಡೌಟು, ನಿಮ್ಮ ಕಣ್ಣು ನಮ್ಮ ಅಮ್ಮನ ಕಣ್ಣು ಥರ ಯಾಕಿದೆ ಹೇಳಿ? ಆವಾಗ ಚಿಚುಕಾಗೆ, ಓ ಹೌದಾ, ಅಂದರೆ ನನ್ನ ಕಣ್ಣು ಥರ ನಿಮ್ಮ ಅಮ್ಮನ ಕಣ್ಣು ಕೂಡ ತುಂಬಾ ಅಂದವಾಗಿರುತ್ತಾ? ತಗೋ ನಿನ್ನ ಗಿಫ್ಟು, ಚಕ್ಕೋಲಿ, ನಿನಗೋಸ್ಕರ ತಗೊಂಡು ಬಂದೆ. ಥ್ಯಾಂಕ್ಸ್. ಹಾಗೆ ಗಿಫ್ಟ್ ಎಲ್ಲಾನು ಕೊಟ್ಮೇಲೆ ಬ್ಯಾಗನ್ನು ನೋಡಿ ಚಿಚುಕಾಗೆ, ಅಯ್ಯೋಯ್ಯೋ, ಗಿಫ್ಟ್ ಎಲ್ಲಾನು ಖಾಲಿ ಆಯಿತು, ನನಗೋಸ್ಕರ ಏನೂ ಇಟ್ಕೊಳ್ಳಿಲ್ಲ. ಇವಾಗ ನನಗೋಸ್ಕರ ಏನು ಮಾಡೋದು? ಹೌದು, ನಾನು ಕೊಡ್ತೀನಿ ಅಂತ ಹೇಳಿದ ಕೇಕ್ ಎಲ್ಲೇ? ಹೆದರ್ಬೇಡ ಸ್ಯಾಂಟಾ, ನಿನಗೋಸ್ಕರ ದೊಡ್ಡ ಕೇಕ್ ತಗೊಂಡು ಬಂದಿದ್ದೀನಿ. ಹಾಗಂತ ಹೇಳಿ ಕುಹುಬಾತು ಒಂದು ದೊಡ್ಡ ಫ್ರೂಟ್ ಕೇಕ್ನ ತಗೊಂಡು ಹೋಗಿ ಸ್ಯಾಂಟಾ ಮುಂದ್ಗಡೆ ಇಟ್ಲು. ಸ್ಯಾಂಟಾ ವಿಷಯದಲ್ಲಿದ್ದ ಚಿಚುಕಾಗೆ ತುಂಬಾನು ಸಂತೋಷಪಟ್ಲು. ಆಹಾ, ಫ್ರೂಟ್ ಕೇಕು ತುಂಬ ಚೆನ್ನಾಗಿದೆ. ಟೋನಿ, ಈ ವೇಷ ಇನ್ನೂ ಇರಬೇಕಾ? ತೆಗಿಲ್ಲ, ನನಗೆ ಗಡ್ಡ ಬೇರೆ ಕೆರಿತಾ ಇದೆ, ತೆಗೆದ್ಬಿಡ್ತೀನಿ. ತೆಗಿ, ಇವಾಗ ಕೇಕ್ ಕಟ್ ಮಾಡ್ಬೇಕಲ್ವಾ? ಅಪ್ಪ, ಫ್ರೀ ಆಗಿದೆ. ಹಾಗಂತ ಹೇಳಿ ಎಲ್ರೂ ಕೇಕ್ ಕಟ್ ಮಾಡಿ ಸುತ್ತಮುತ್ತ ಕೂತ್ಕೊಂಡು ಆ ಕೇಕ್ನ ತಿನ್ನಕ್ಕೆ ಶುರು ಮಾಡಿದ್ರು. ನೋಡಿದ್ರಾ, ಕ್ರಿಸ್ಮಸ್ ಹಬ್ಬ ಎಷ್ಟು ಚೆನ್ನಾಗಿದೆ ಅಲ್ವಾ? ಎಲ್ರೂ ಅವ್ರವ್ರ ಹತ್ರ ಏನಿದೆಯೋ ಅದನ್ನ ಹಂಚ್ಕೊಳ್ಬೇಕು, ಹಾಗೇನೆ ಸಂತೋಷನ ಹಂಚ್ಕೊಳ್ಬೇಕು. ಎಲ್ಲದರಲ್ಲೂ ಹೈಲೈಟು ನಮ್ಮ ಚಿಚೋಕಾಗೇನೆ. ಇವತ್ತು ಅವಳ ಸ್ವಾರ್ಥದಿಂದ ಏನೂ ಯೋಚನೆ ಮಾಡಿಲ್ಲ, ಎಲ್ರಿಗೋಸ್ಕರ ಕಷ್ಟಪಟ್ಟು ಬಂದು ಗಿಫ್ಟ್ಗಳನ್ನ ಹಂಚಿದಾಳೆ. ಆವಾಗ ಚಿಚುಕಾಗೇನು ತುಂಬಾ ಸಂತೋಷದಿಂದ, ಮಹಿಯವರೇ, ಎಲ್ರಿಗೂ ಎಲ್ಲಾನು ಕೊಡೋದ್ರಲ್ಲಿ ಸಂತೋಷನೇ. ನನಗಂತೂ ₹1 ಖರ್ಚಾಗಿಲ್ಲ, ಆದ್ರೆ ಮುಂದಿನ ವರ್ಷ ಮಾತ್ರ 2 ಕೇಕ್ ಬೇಕು ನೋಡ್ಕೊಳ್ಳಿ. ಅಮ್ಮ, ನಿನ್ ಗಡ್ಡ ತೆಗ್ದಿದ್ಯಾ? ಆದ್ರೆ ಮೀಸೆ ಬಿಟ್ಟಿದೀಯಾ? ಅದು ಚಿಚುಕಾಗಿಯ ಮುಖದಲ್ಲಿ ಕೇಕ್ ತಿನ್ನುವಾಗ ಅಂಟ್ಕೊಂಡ ಕ್ರೀಮ್ ಅದು. ಆದ್ರೆ ನೋಡಿ ಎಲ್ರೂ ನಗಾಡಿದ್ರು. ಚಿಚು ತಕ್ಷಣ ಅವಳ ಮುಖನ ಒರೆಸ್ಕೊಂಡ್ಲು. ಹಾಗೆ ಆ ದಿನ ಎಲ್ರೂ ಕ್ರಿಸ್ಮಸ್ ಹಬ್ಬನ ತುಂಬಾನೇ ಸಂತೋಷವಾಗಿ ಆಚರಿಸ್ತಾ ಇದ್ರು. ಸರಿ, ಇವಾಗ ಜಿಂಗಲ್ ಬೆಲ್ಸ್ ಹಾಡು ಹಾಡೋಣವಾ? ಜಿಂಗಲ್ ಬೆಲ್ಸ್ ಕ್ರಿಸ್ಮಸ್ ಬಂದಾಯ್ತು, ಜಿಂಗಲ್ ಬೆಲ್ಸ್ ಕೇಕ್ ತಿಂದಾಯ್ತು, ಜಿಂಗಲ್ ಬೆಲ್ಸ್ ಎಂಜಾಯ್ ಮಾಡಿ ಆಯ್ತು, ಜಿಂಗಲ್ ಬೆಲ್ಸ್. ಹಾಗೆ ಚೋಟುಗಿಳಿ ಹಾಡು ಹಾಡ್ತಾ ಇದ್ದಾಗ ಎಲ್ರೂ ಚೋಟು ಜೊತೆ ಸೇರ್ಕೊಂಡು ಕೈಚಪ್ಪಾಳೆ ತಟ್ಟಿ ಅವರೂ ಹಾಡು ಹಾಡ್ತಾ ಇದ್ರು. ಆ ವರ್ಷ ಆ ರೀತಿ ಪಕ್ಷಿಗಳ ಊರಿನಲ್ಲಿ ಕ್ರಿಸ್ಮಸ್ ಹಬ್ಬ ತುಂಬಾ ಚೆನ್ನಾಗಿ ನಡೀತು. ಈ ಹಬ್ಬ ತುಂಬಾ ಚೆನ್ನಾಗಿದೆ ಅಲ್ವೇನೋ ಚಿನ್ನು? ನೆಕ್ಸ್ಟ್ ಇಯರ್ ಅಂತೂ ದೊಡ್ಡ ಕೇಕ್ ಬೇಕು ಅಂತ ಕೇಳಬೇಕು, ಆವಾಗಲೇ ನೆಕ್ಸ್ಟ್ ಇಯರ್ ತುಂಬ ಕೇಕ್ ಸಿಗುತ್ತೆ ತಿನ್ನಕ್ಕೆ. ಸರಿ ಅಮ್ಮ, ಸರಿ ಸ್ಯಾಂಟಾ. ಹಾಗೆ ಆ ದಿನ ರಾತ್ರಿ ಚಳಿ ಹೆಚ್ಚಾಗಿದ್ರು ಕೂಡ ಪಕ್ಷಿಗಳು ಎಲ್ರೂ ಒಟ್ಟಿಗೆ ಸೇರಿ ಕ್ರಿಸ್ಮಸ್ ಹಬ್ಬ ಆಚರಿಸಿದ್ರಲ್ಲಿ ಅವ್ರಿಗೆ ಚಳಿ ಎಲ್ಲಿ ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ.